ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಸಂಚಿಕೆಯಲ್ಲಿ ಕೇವಲ ಒಂದು ಗೋಧಿ ಕಾಳಿನಷ್ಟು ಸುಣ್ಣವನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಯಾವೆಲ್ಲ ರೀತಿಯಾದಂತಹ ಲಾಭಗಳಾಗುತ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ. ವೀಕ್ಷಕರೇ, ನಮ್ಮ ದೇಹಕ್ಕೆ ಹೆಚ್ಚಿನ ಕ್ಯಾಲ್ಸಿಯಂ ಅಗತ್ಯ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರಬಹುದು, ಸಾಕಷ್ಟು ಜನರು ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ನೀವು ಹಿಂದಿನ ಹಿರಿಯರನ್ನು ಗಮನಿಸಿರಬಹುದು, ಅವರು ಪ್ರತಿನಿತ್ಯ 5 ರಿಂದ 6 ಬಾರಿ ಎಲೆ ಅಡಿಕೆ, ಸುಣ್ಣ ಈ ರೀತಿಯಾದಂತಹ ಪದಾರ್ಥಗಳನ್ನು ಹಾಕಿಕೊಳ್ಳುತ್ತಾ ಇದ್ದರು. ಹಾಗಾಗಿ ಅವರಿಗೆ ಹಲ್ಲು ಆಗಿರಬಹುದು ಮತ್ತು ಮೂಳೆಗಳು ಕೂಡ ಬಲಿಷ್ಠವಾಗಿದ್ದವು ಮತ್ತು ಕೀಲು ನೋವು, ಮೈಕೈ ನೋವು ಇವೆಲ್ಲವೂ ಕೂಡ ಕಡಿಮೆ ಇದ್ದವು ಮತ್ತು ಅವರು ಇಡೀ ದಿನ ಚಟುವಟಿಕೆಯಿಂದ ಇರುತ್ತಾ ಇದ್ದರು. ನಾವು ಹಿರಿಯರ ಆಹಾರ ಪದ್ಧತಿಯಿಂದ ತಿಳಿಯುವುದು ಇನ್ನೂ ಸಾಕಷ್ಟು ಇದೆ. ವೀಕ್ಷಕರೇ, ಈ ಸುಣ್ಣವನ್ನು ಸೇವನೆ ಮಾಡೋದ್ರಿಂದ ನಮಗೆ ಹೇರಳವಾದ ಕ್ಯಾಲ್ಸಿಯಂ ಸಿಗುತ್ತದೆ, ಜೊತೆಗೆ ಇದು ನಮ್ಮ ದೇಹಕ್ಕೆ ತಂಪು ಕೂಡ. ವೀಕ್ಷಕರೇ, ಸಾಕಷ್ಟು ಜನರಿಗೆ ತಮ್ಮ ದೇಹದಲ್ಲಿ ಉಷ್ಣ ಜಾಸ್ತಿ ಆದಾಗ ಅಥವಾ ಪಿತ್ತ ಜಾಸ್ತಿ ಆದಾಗ ಮೂಗಿನಲ್ಲಿ ರಕ್ತಸ್ರಾವ ಉಂಟಾಗುತ್ತಾ ಇರುತ್ತದೆ. ಇನ್ನು ಕೆಲವರಿಗೆ ಪೀರಿಯಡ್ ಸಮಯದಲ್ಲಿ ರಕ್ತಸ್ರಾವ ಜಾಸ್ತಿ ಆಗುತ್ತಾ ಇರುತ್ತದೆ. ಅಂತವರು ಪ್ರತಿನಿತ್ಯ ನಿಯಮಿತವಾಗಿ ಒಂದು ಗೋಧಿ ಕಾಳಿನಷ್ಟು ಸುಣ್ಣವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಒಳ್ಳೆಯ ತಂಪು ಸಿಗುತ್ತದೆ, ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಪಿತ್ತ ಕೂಡ ನಿಯಂತ್ರಣಕ್ಕೆ ಬರಲು ಸಹಾಯವಾಗುತ್ತದೆ. ಇನ್ನು ಕೆಲವರಿಗೆ ಕುಂತಾಗ ನಿಂತಾಗ ಮೂಳೆಗಳಲ್ಲಿ ಕಟ್ ಅಂತ ಶಬ್ದ ಬರುತ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದಾಗಿ ನಿಮ್ಮ ದೇಹದಲ್ಲಿ ಈ ರೀತಿ ಆಗುತ್ತಾ ಇರುತ್ತದೆ. ಹಾಗಾಗಿ ನೀವು ನಿಯಮಿತವಾಗಿ ಸುಣ್ಣವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಮೂಳೆಗಳು ಕೂಡ ಬಲಿಷ್ಠವಾಗುತ್ತದೆ. ಇನ್ನು ಸಾಕಷ್ಟು ಜನರು ಇತ್ತೀಚಿನ ದಿನಗಳಲ್ಲಿ ನಿಶಕ್ತಿಯಿಂದ ಇರುತ್ತಾರೆ ಮತ್ತು ಯಾವುದೇ ರೀತಿಯಾಗಿ ಕೆಲಸ ಆಗಿರಬಹುದು ಅಥವಾ ಚಟುವಟಿಕೆಯನ್ನು ಮಾಡಲು ಕೂಡ ಇಷ್ಟಪಡುತ್ತಾ ಇರುವುದಿಲ್ಲ. ಅಂತವರು ಒಂದು ಗೋಧಿ ಕಾಳಿನಷ್ಟು ಸುಣ್ಣವನ್ನು ತೆಗೆದುಕೊಂಡು ದಾಳಂಬೆ ರಸದ ಜೊತೆಗೆ ಸೇವನೆ ಮಾಡೋದ್ರಿಂದ ನಿಶಕ್ತಿ ಕೂಡ ಕಡಿಮೆ ಆಗುತ್ತದೆ ಮತ್ತು ಅವರ ದೇಹಕ್ಕೆ ಒಳ್ಳೆಯ ಚೈತನ್ಯ ಸಿಗುತ್ತದೆ, ಜೊತೆಗೆ ಅವರ ವಯಸ್ಸಿಗೆ ತಕ್ಕಂತೆ ಅವರ ದೇಹದ ಬೆಳವಣಿಗೆ ಕೂಡ ಆಗುತ್ತದೆ. ಇನ್ನು ಕೆಲವರಿಗೆ ಸಾಕಷ್ಟು ಜನರಿಗೆ ಮಲಬದ್ಧತೆ ಸಮಸ್ಯೆ ಆಗುತ್ತಾ ಇರುತ್ತದೆ ಮತ್ತು ತಿಂದಂತಹ ಆಹಾರವು ಕೂಡ ಜೀರ್ಣ ಆಗುತ್ತಾ ಇರುವುದಿಲ್ಲ. ಅಂತವರು ಊಟ ಆದ ನಂತರ ಎಲೆ ಅಡಿಕೆಯ ಜೊತೆಗೆ ಈ ಸುಣ್ಣವನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುವುದರ ಜೊತೆಗೆ ಅವರಿಗೆ ಒಳ್ಳೆಯ ಜೀರ್ಣಕ್ರಿಯೆಗೂ ಕೂಡ ಸಹಾಯವಾಗುತ್ತದೆ. ಇನ್ನು ಸಾಕಷ್ಟು ಜನರಿಗೆ ಹೊಟ್ಟೆಯಲ್ಲಿ ಹುಳ ಇರುತ್ತದೆ. ಅಂತವರು ಎಳ್ನೀರಿನೊಂದಿಗೆ ಈ ಸುಣ್ಣವನ್ನು ಬೆರೆಸಿ ಕುಡಿಯುವುದರಿಂದ ಅವರಿಗೆ ಒಳ್ಳೆಯ ಪರಿಹಾರ ಸಿಗುತ್ತದೆ. ಇನ್ನು ನಿಮ್ಮ ಹಲ್ಲುಗಳು ತುಂಬಾನೇ ವೀಕ್ ಆಗಿದ್ದು ಏನಾದರೂ ಸೇವನೆ ಮಾಡಿದ್ರೆ ಜುಮ್ ಅನಿಸುತ್ತಾ ಇದ್ದರೆ ಸುಣ್ಣದ ನೀರನ್ನು ಕುಡಿಯುವುದರಿಂದ, ಅಂದ್ರೆ ಒಂದು ಗೋಧಿ ಕಾಳಿನಷ್ಟು ಸುಣ್ಣವನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಹಲ್ಲು ಕೂಡ ಸ್ಟ್ರಾಂಗ್ ಆಗುತ್ತದೆ ಮತ್ತು ಇದು ನಿಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಹಲ್ಲುಗಳು ವೀಕ್ ಆಗಿದ್ರೆ ಸ್ಟ್ರಾಂಗ್ ಆಗಲು ಕೂಡ ಸಹಾಯವಾಗುತ್ತದೆ. ಇನ್ನು ಯಾವ ರೀತಿಯಾದಂತಹ ಸುಣ್ಣವನ್ನು ಸೇವನೆ ಮಾಡಿದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ನೋಡುವುದಾದ್ರೆ ದಯವಿಟ್ಟು ಮಾರ್ಕೆಟ್ ನಲ್ಲಿ ಸಿಗುವಂತಹ ಪ್ಯಾಕೆಟ್ ಟ್ಯೂಬಿನಲ್ಲಿ ಸಿಗುವಂತಹ ಸುಣ್ಣವನ್ನು ಸೇವನೆ ಮಾಡಬೇಡಿ. ಸುಣ್ಣದ ಬಟ್ಟೆಯಲ್ಲಿ ಕಲ್ಲಿನ ಆಕಾರದಲ್ಲಿ ಇರುವಂತಹ ಸುಣ್ಣಗಳು ಸಿಗುತ್ತವೆ. ಅಂತಹ ಸುಣ್ಣವನ್ನು ತೆಗೆದುಕೊಂಡು ಬಂದು ಮನೆಗೆ ಒಂದು ಮಡಿಕೆಯಲ್ಲಿ ಆ ಸುಣ್ಣವನ್ನು ಹಾಕಿ ಅದಕ್ಕೆ ಬಿಸಿನೀರನ್ನು ಹಾಕಿ. ಈ ಬಿಸಿನೀರನ್ನು ಹಾಕಿದಾಗ ಕಲ್ಲಿನ ಆಕಾರದಲ್ಲಿ ಇರುವಂತಹ ಸುಣ್ಣ ಕುದಿಯುತ್ತದೆ. ಮೇಲೆ ನಿಮಗೆ ಮಂದಾಗಿರುವಂತಹ ಸುಣ್ಣ ಸಿಗುತ್ತದೆ. ಅಂತಹ ಸುಣ್ಣವನ್ನು ನೀವು ತಿನ್ನಲು ಉಪಯೋಗ ಮಾಡಬಹುದು. ಇನ್ನು ದಿನಕ್ಕೆ ಎಷ್ಟು ಸುಣ್ಣವನ್ನು ತಿನ್ನಬಹುದು ಅಂತ ನೋಡೋದಾದ್ರೆ ಒಂದು ಗೋಧಿ ಕಾಳಿನಷ್ಟು ಸುಣ್ಣವನ್ನು ಸೇವನೆ ಮಾಡಿದ್ರೆ ಸಾಕು. ದಯವಿಟ್ಟು ಈ ಸುಣ್ಣವನ್ನು ಡೈರೆಕ್ಟ್ ಆಗಿ ನಾಲಿಗೆಗೆ ಹಚ್ಚಿಕೊಳ್ಳಬೇಡಿ, ಇದರಿಂದ ನಿಮ್ಮ ನಾಲಿಗೆಯಲ್ಲಿ ಗುಳ್ಳೆಗಳಾಗುತ್ತವೆ. ಇದನ್ನು ನೀವು ಎಲೆಯ ಮುಖಾಂತರ ಅಥವಾ ಬಿಸಿನೀರಿಗೆ ಒಂದು ಗೋಧಿ ಕಾಳಿನಷ್ಟು ಸುಣ್ಣವನ್ನು ಹಾಕಿಕೊಂಡು ಸೇವನೆ ಮಾಡಬಹುದು. ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.